ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಸೂಪರ್ ಇದ್ರಿ ಅಂತ ತಿಳ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ ನೋಡ್ರಿ. ಇವತ್ತಿನ ವಿಡಿಯೋ ಏನಂತಂದ್ರೆ ನಿಮ್ಗೆ ಥಂಬ್ನೇಲ್ ನೋಡಿದ ಮ್ಯಾಗ ಗೊತ್ತಾಗಿರ್ತೈತಿ ನಾನು ಎಲ್ಲಿ ಹೋಗಿದ್ದೀನಿ ಅಂತ. ನಾನು ಇಲ್ಲಿ ತೋರ್ನಹಳ್ಳಿ ಹನುಮಪ್ಪಗ ಬಂದಿದ್ನಿ. ಸೊ ಹಂಗೆ ವಿಡಿಯೋ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ತೋರ್ನಹಳ್ಳಿ ಹನುಮಪ್ಪ ಯಾವ ರೀತಿ ಗುಡಿ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಒಂದು ಚಿಕ್ಕದಾಗಿ ನಿಮ್ಗೆ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಸ್ಟೋರಿ ಇಂಟ್ರೆಸ್ಟಿಂಗ್ ಐತಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದೆ ನೋಡಿ. ತೋರ್ನಹಳ್ಳಿಯ ಗ್ರಾಮದಾಗ ಅದು ಚಿತ್ರಣಗಳನ್ನ ಹಾಕಿದ್ದಾರೆ ನೋಡ್ರಿ, ಬೋರ್ಡ್ ಮಾಡಿ ಎಲ್ಲ ಚಿತ್ರ ಇದಾವೆ ನೋಡ್ರಿ. ಅದ್ರ ಮೇಲೆ ಅದರ ಹೇಗೆ ಆಯಿತು ಅಂತ ಸನ್ನಿವೇಶ ಕೂಡ ಅಲ್ಲಿ ಬರೆದು ಹಾಕಿದ್ದಾರೆ. ಹಾಗೆ 1205ನೇ ಇಸ್ವಿಯಲ್ಲಿ ಚಿಕ್ಕ ತೋರ್ನಹಳ್ಳಿಯ ಜನಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ ಬನ್ನಿರಿ. ಫಸ್ಟಾಗಿ ಗ್ರಾಮದ ಬದಿಯಲ್ಲಿದ್ದ ಹುತ್ತಿನ ಮೇಲೆ ಕಾಡು ಆಕಳುಗಳು ದಿನಾಲು ಹಾಲು ಎರೆಯುತ್ತಿದ್ದವು. ಕೆಲ ದಿನಗಳ ನಂತರ ಊರಿನ ಗ್ರಾಮಸ್ಥರಿಗೆ ವಿಷಯ ತಿಳಿದು ನೋಡಲು ಬಂದಿದ್ದು ಹುತ್ತದಲ್ಲಿದ್ದ ಅಲ್ಪ ಭಾಗದ ಮಾರುತಿ ದೇವರ ಛಾಯೆಯನ್ನು ಕಂಡು ಅದರ ತಳವನ್ನು ಅಗಿಯುವಾಗ ದುಂಡಾಕಾರ ಹೊಗೆ ಹಾಗೂ ಮಿಂಚಿದ ಭಯ ನೋಡಿ ಭಯಭೀತರಾಗಿ ಕೆಲವರು ಓಡಿದರು, ಇನ್ನು ಕೆಲವರು ಮೂರ್ಛೆ ಹೋದರು. ಹುತ್ತದಲ್ಲಿದ್ದ ಮಾರುತಿ ದೇವರ ಆಕಾರವನ್ನು ಇನ್ನಷ್ಟು ಅಂದ ಕಾಣಲೆಂದು ಕೆತ್ತನೆ ಮಾಡುವಾಗ ಒಳಗಿನಿಂದ ರಕ್ತವು ಬರತೊಡಗಿದಾಗ ಕೆಲಸವನ್ನು ನಿಲ್ಲಿಸುವಂತೆ ಹಿರಿಯರೆಲ್ಲ ಸಲಹೆ ನೀಡಿದರು. ಹುತ್ತದಲ್ಲಿದ್ದ ಸ್ತಯಂಬ ಮಾರುತಿ ದೇವರ ಪೂಜೆಯನ್ನು ಓರ್ವ ಜಂಗಮನೊಬ್ಬನೇ ದಿನಾಲು ಸೀತಾಳು ಬಾವಿಯಿಂದ ನೀರು ತಂದು ಫಲ ಪುಷ್ಪಗಳಿಂದ ಪೂಜೆ ಮಾಡುತ್ತಿದ್ದರು. ಜಂಗಮರ ಊರು ಗ್ರಾಮಸ್ಥರಿಂದ ಹಾಲು ಕೊಡಗಳನ್ನು ತರಿಸಿ ಅದರಲ್ಲಿ ನೀರು ಹಾಕಿ ಮಂತ್ರಿಸಿ ಈ ಜಾಗದಲ್ಲಿ ಯಾವುದೇ ಹಿಂಸೆಯಾಗದಂತೆ ಜನರಿಂದ ಶಪಥಗೈದುಕೊಂಡು ಸೀಮೆಯ ಸುತ್ತ ಹಾಲು ಹಾಕಲು ಹೇಳಿದಾಗ ಹಾಲು ಹಾಕುವ ಸನ್ನಿವೇಶ ಇಲ್ಲಿ ನೀವು ನೋಡ್ಬೋದ್ರಿ ಹಂಗೆ ಹಾಕಿದಾರಂತಂದ. ಪ್ರತಿ ವರ್ಷ ಇಲ್ಲಿ ಮಹಾಶಿವರಾತ್ರಿಯಂದು ಜರುಗುವ ಸ್ತಯಂಬ ಮಾರುತಿ ದೇವರ ಪಾಲ್ಕಿ ಮೆರವಣಿಗೆ ಮತ್ತು ಗುಗ್ಗಳ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತೈತೆ. ಹಿಂಗೆ ಸ್ಮಾಲ್ ಕೆಲವೊಂದು ಯಾವ ರೀತಿ ನಡೀತಂತ ಇಲ್ಲಿ ಬೋರ್ಡ್ ಮಾಡಿ ಹಾಕಿದ್ದಾರೆ ನೋಡ್ರಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಇಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ ಇಲ್ಲಿ ತೋರ್ನಹಳ್ಳಿಯಲ್ಲಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಅದು ಬೆತ್ತದ ಬಡಿಗೆ ಅಂತ ಅಂತಾರೆ. ಅದರಿಂದ ಏನೋ ಅವ್ರಿಗೆ ಏನೋ ಮಾಟ ಮಂತ್ರ ಆಗಲಿ ಮತ್ತು ಇನ್ಯಾವುದಾದ್ರು ಏನಾದ್ರು ಆಗಿರ್ತೈತಲ್ರಿ ಅದನ್ನೆಲ್ಲ ಇಳಿಸ್ತಾರಂತಿಲ್ಲಿ. ಸೊ ಯಾರಾದರೂ ಹೋಗಿದ್ರೆ ವಿಡಿಯೋ ನೋಡತ್ತಿದ್ರೆ ಅಂದರೆ ಕಮೆಂಟ್ ಹಾಕಿ ನಂಗೆ ತಿಳಿಸ್ರಿ. ನಾವು ಸಾಯಂಕಾಲ ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಸ್ವಲ್ಪ ಕತ್ಲಾಗ ವಿಡಿಯೋ ಕ್ಲಿಯರ್ ಇರಲಿಲ್ಲರಿ. ಅಷ್ಟು ಹಾಗೆ ವಿಡಿಯೋ ಮಾಡ್ಕೊಂಡೆ ನೋಡ್ರಿ. ಕತ್ಲಾಗಿತ್ತು, 7:30 ಅದಾಗಿತ್ತು ರೀ ಸಂಜಿಕ. ನಾವು ವಿಡಿಯೋ ಮಾಡ್ಕೋಬೇಕಾದ್ರೆ ನೋಡ್ರಿ ಎಲ್ಲ ಕತ್ಲಾಗಿತ್ತು. ನಮ್ಮ ಸಾನು ಅಂತ ಆಡತ್ತಿದ್ರು ಇಲ್ಲಿ. ಹಾಗೆ ಶಾರ್ಟಾಗಿ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಹೊಸಬ್ರು ಯಾರಾದರೂ ನೋಡತ್ತಿದ್ರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೆ ಬಾಯ್. Last time we talked, you had nothing